ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗತೈತಿ, ಪೋರ್ಟ್ಫೋಲಿಯೋದಾಗನು ಭಾಳ ನಷ್ಟ ಆಗತೈತಿ. ಅದ ಕಾರಣ ಏನೂ ಮಾಡಕ್ ನಿಮಗೆ ತಿಳಿವಾತಂತಂದ್ರ ಈ ವಿಡಿಯೋ ನಿಮ್ಮ ಸಂಬಂಧನ ಐತಿ. ಇವತ್ತಿನ ಈ ವಿಡಿಯೋನಾಗ ನಾವು ಏನ್ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ FIs ಮತ್ತು DIs ಇದೇನು ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಬರ್ತೈತಿ, ಕ್ರ್ಯಾಶ್ ಸಮಯದಾಗ ಏನ್ ಮಾಡ್ತಾರಂತ ಅದ್ರ ಬಗ್ಗೆನ ಡೀಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋದು ನೋಡ್ರಿ. ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡೋದ ಫುಲ್ ವಿಡಿಯೋನ ನೋಡ್ರಿ. ಈ ವಿಡಿಯೋ ಲೈಕ್ ಮಾಡಿರ್ಕಲ ಇದ್ರೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಲ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೊಂದು ಏನಂತಂದ್ರೆ ಡಿಸ್ಕ್ಲೈಮರ್ ಕೊಟ್ಬಿಡ್ತೇನೆ, ನಾ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಥವಾ ಫೈನಾನ್ಸ್ ಅಡ್ವೈಸರ್ ಇಲ್ಲ. ಇದು ವಿಡಿಯೋ ಬರೀ ಎಜುಕೇಶನ್ ಪರ್ಪಸ್ ಸಂಬಂಧ ಐತಿ, ಅದ ಕಾರಣ ಇದು ನಿಮಗೆ ಗುರ್ತಿರ್ಬೇಕಾ. ನೋಡ್ರಿ, ನಾವು ಹಿಂದಿಂದ ಹಿಸ್ಟೋರಿಕಲ್ ಡೇಟಾನ ನೋಡಿ ತಿಳ್ಕೊಳ್ಳೋನು. ಏನು ಸ್ಟಾಕ್ ಮಾರ್ಕೆಟ್ದಾಗ ದೊಡ್ಡ ಕ್ರ್ಯಾಶ್ ಬಂದಾವ, ಅವಾಗ DIs ಏನು ಮಾಡಿರ, FIs ಏನು ಮಾಡಿರ, ಸೆಲ್ ಮಾಡಿರೋ ಬಾಯ್ ಮಾಡಿರೋ, ಬಾಯ್ ಮಾಡ್ರಿ ಎಲ್ಲಿ ಬಾಯ್ ಮಾಡಿರ, ಸೆಲ್ ಮಾಡ್ರೆ ಎದಕ್ಕೆ ಸೆಲ್ಲಿಂಗ್ ಮಾಡಿರ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು. ನೋಡ್ರಿ, ಒಂದೇ ಮೇನ್ ಕ್ರ್ಯಾಶ್ ಯಾವಾಗ ಬಂದಿತ್ತಂತಂದ್ರ ಕೋವಿಡ್ನಾಗ. ಈಗ ಸದ್ಯ ನಾವು ರೀಸೆಂಟ್ ಅದ ಹಿಡಿಬೇಕಂತಂದ್ರ 6 ವರ್ಷದಿಂದ 2020 ಮಾರ್ಚ್ನಾಗ ಕೋವಿಡ್ ಕ್ರ್ಯಾಶ್ ಬಂದಿತ್ತ. ಅವಾಗ ನಿಫ್ಟಿ 12,000ಕ್ಕೆ ಟ್ರೇಡ್ ಮಾಡತ್ತಿತ್ರಿ. ಅದ ಕುಸುದ 7,500 ಬಂದಿತ್ತ. 38%ದಿಂದ 40% ಕ್ರ್ಯಾಶ್ ಆ ದಿನ ನಿಫ್ಟಿ ನಮಗೆ ತೋರಿಸಿತ. ಅವಾಗ ವೀಕ್ಷಕರೇ FIs ಏನು ಮಾಡಿರ ಅಂತ ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋನು. ನೋಡ್ರಿ, ಅಂಥ ಸಮಯದಾಗ FIs 2020 ಮಾರ್ಚ್ ತಿಂಗಳನ್ಯಾಗನ 65,000 ಕೋಟಿದ ಸೆಲ್ಲಿಂಗ್ ಮಾಡಿರ. ಮತ್ತು ಅದೇ ಥರ 2008 ಕ್ರ್ಯಾಶ್ ಬಂತ ಲೆಮನ್ ಬ್ರದರ್ಸ್. ಅವಾಗೂ ಮಾರ್ಕೆಟ್ ಭಾಳ ಕ್ರ್ಯಾಶ್ ಆತ್ರಿ. ಭಾರತದ ಮಾರುಕಟ್ಟೆ 60% ಸಮೀಪ ಕ್ರ್ಯಾಶ್ ಆಗಿತ್ತ. ಅವಾಗನು FIs 2008 47,700 ಕೋಟಿದ ಸೆಲ್ಲಿಂಗ್ ಮಾಡಿರ. 2024 ಇಸ್ರೇಲ್ ಮತ್ತು ಹಮಾಸ್ ಇದೇನು ಜಿಯೋ ಪೊಲಿಟಿಕಲ್ ಟೆನ್ಷನ್ ನಡೆದಿದ್ದು, ರಷ್ಯಾ ಯುಕ್ರೇನ್ ಯುದ್ಧ ಆಗಲಿ, ಇವೆಲ್ಲ ಯುದ್ಧದಿಂದ ಕ್ರೂಡ್ ಆಯಿಲ್ ಬೆಲೆ ಅದು ಹೆಚ್ಚಾಗಿತ್ತ. ಅವಾಗನು ಮಾರ್ಕೆಟ್ ಏನು ಕುಸಿದಿತ್ತ, ಅವಾಗನು ಏನು ಮಾರ್ಕೆಟ್ ಕರೆಕ್ಷನ್ ತೋರಿಸಿತ್ತ. ಆ ಸಮಯದಾಗೂ FIs ಭಾರತದ ಸ್ಟಾಕ್ ಮಾರ್ಕೆಟ್ದಾಗಿಂದ 94,017 ಕೋಟಿದ ಸೆಲ್ಲಿಂಗ್ ಮಾಡಿರ. 2025 ಮಾರ್ಕೆಟ್ ಏನು ಹೆಚ್ಚು ರಿಟರ್ನ್ ಕೊಟ್ಟಿಲ್ಲ, ಫ್ಲಾಟ್ ಇತ್ತ. ಆದ್ರೂ ಕೆಲವೊಂದು ಜಿಯೋ ಪೊಲಿಟಿಕಲ್ ಟೆನ್ಷನ್ಗಳಿದ್ದು, ಅದ್ರಾಗೂ ಮೈನ್ ಟೆರಿಫ್ ಟೆನ್ಷನ್ ಭಾಳ ಇತ್ತು 2025. ಅವಾಗನು FIs ಭಾರತದ ಸ್ಟಾಕ್ ಮಾರ್ಕೆಟ್ದಾಗಿಂದ 1.16 ಲಕ್ಷ ಕೋಟಿ, 1 ಲಕ್ಷ ಕೋಟಿಗಿಂತನೂ ಹೆಚ್ಚು ಹಣ ಮಾರ್ಕೊಂಡ ಹೋಗಿರ ಭಾರತದ ಸ್ಟಾಕ್ ಮಾರ್ಕೆಟ್ದಿಂದ. ಅದ ಕಾರಣ ಇದ್ರಲ್ಲೇ ನಮಗೇನು ಗೊತ್ತಾಗ್ತೈತಿ, FIs ಇದೇನು ಕ್ರ್ಯಾಶ್ ಸಮಯದಾಗ ನಡವಳಿಕೆ ನಾವು ನೋಡ್ರ ಅಥವಾ ಡೇಟಾ ನೋಡ್ರ ನಮಗೇನು ಗೊತ್ತಾಗ್ತೈತೆ ಅಂತಂದ್ರ, ಯಾವುದು ಕ್ರ್ಯಾಶ್ ಬಂದ್ರೂ FIs ಭಾರತದ ಮಾರುಕಟ್ಟೆದಾಗಿಂದ ಸೆಲ್ಲಿಂಗ್ ಮಾಡ್ಕೊಂಡನ ಹೋಗ್ಯಾರ. ಯಾವಾಗನು ಕ್ರ್ಯಾಶ್ ಬರಾನ FIs ಬೈಯಿಂಗ್ ಮಾಡಿಲ್ಲ. ಅದರಿಂದನೂ ಮೇನ್ ಕಾರಣ ಏನಂತಂದ್ರೆ FIs ಕಡೆ ಭಾರತ ಒಂದ ಆಪ್ಷನ್ ಇಲ್ಲ. ಅವರ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ ಇದಾರಿ. ಅವ್ರ ಜಗತ್ನಾಗ ಯಾವ ದೇಶ ಬೇಕು ಆ ದೇಶನಾಗ ಹೂಡಿಕೆ ಮಾಡ್ಬೋದ. ಅದ ಕಾರಣ ಅವ್ರು ಭಾರತದಾಗ ಸೆಲ್ಲಿಂಗ್ ಮಾಡ್ತಾರಂತಂದ್ರ ಸೆಲ್ ಮಾಡಿ ಅವ್ರು ರೊಕ್ಕ ಇಡ್ಕೊಳಂಗಿಲ್ಲ, ಆ ಹಣವನ್ನ ಬೇರೆ ದೇಶನಾಗ ಹೂಡಿಕೆ ಮಾಡ್ತಾರ. ಅದ ಕಾರಣ ಅವ್ರ ಕಡೆ ಭಾಳ ಆಪ್ಷನ್ ಇದಾವ. ಆ ಒಂದು ಕಾರಣದಿಂದನೂ ಅವರ ಭಾರತದಾಗ ಮಾರ್ಕೊಂಡು ಹೋಗ್ತಾರಂತ ಅನ್ಬೋದ. ಇದು ನಿಮಗ ಗುರ್ತಾ ಇರ್ಬೋದ. ಬಟ್ ಎಲ್ಲಾನ ಮಾರ್ಕೊಂಡು ಹೋಗ್ತಾರಂತೂ ನನಗೆ ಬರಂಗಿಲ್ಲ. ಕೆಲವೊಂದು ಸೆಕ್ಟರ್ನ ಕುಸಿತದ ಸಮಯದಾಗ ಸ್ವಲ್ಪ ಹಣವನ್ನ ಇನ್ವೆಸ್ಟನ್ನು ಮಾಡ್ತಾರ. ಯಾವ ಸೆಕ್ಟರ್ ಅಂಡರ್ ವ್ಯಾಲ್ಯೂಡ್ ಇರ್ತಾವ, ಕುಸಿತದ ಸಮಯದಾಗ ಯಾವ ಅಂಡರ್ ವ್ಯಾಲ್ಯೂಡ್ ಸೆಕ್ಟರ್ ಅನಿಸ್ತಾವ, ಯಾವ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಅನಿಸ್ತಾವ, ಅಂತದ್ರನಾಗ FIs ಹೂಡಿಕೆ ಮಾಡ್ತಾರ. ಓವರ್ ಆಲ್ ನಾವು FIs ನಡವಳಿಕೆ ನೋಡ್ರ ಕುಸಿತದ ಸಮಯದಾಗ FIs ಗ್ಲೋಬಲ್ ಥೀಮ್ ಅನ್ನ ಹುಡುಕ್ತಾರ. ಅಂತಂದ್ರ ಭಾರತದ ಮಾರುಕಟ್ಟೆ ಎಕ್ಸ್ಪೆನ್ಸಿವ್ ಆಗೈತಿ, ಕ್ರ್ಯಾಶ್ ಸಮಯದಾಗ ಇಲ್ಲಿ ಇರೋದವ್ರಿಗೆ ಒಳ್ಳೇದು ಅನಿಸ್ಲಿಲ್ಲ ಅಂತಂದ್ರ ಅವ್ರ ಮಾರ್ಕೊಂಡು ಗ್ಲೋಬಲ್ದು ಬೇರೆ ದೇಶನ ಹೂಡಿಕೆ ಮಾಡ್ತಾರ. ಇಲ್ಲಿಕ್ರೆ ಎರಡನೇ ಆಪ್ಷನ್ ಅವ್ರು ಏನ್ ಮಾಡ್ತಾರಂತಂದ್ರ ಭಾರತದಾಗನ ಅಂಡರ್ ವ್ಯಾಲ್ಯೂಡ್ ಸೆಕ್ಟರ್ದಾಗಿರೋ ಅಂಡರ್ ವ್ಯಾಲ್ಯೂಡ್ ಒಳ್ಳೆ ಸ್ಟಾಕ್ಗಳ್ದಾಗ ಹೂಡಿಕೆ ಮಾಡ್ತಾರ. ಇದ FIs ಕ್ರ್ಯಾಶ್ ಸಮಯದಾಗ ಡ್ಯೂರಿಂಗ್ ಕ್ರ್ಯಾಶ್ ಈ ತರ ಅವ್ರದ ನಡವಳಿಕೆ ಇರ್ತೈತಂತ ನಾವು ಅನ್ಬೋದ. ಈಗ ಬರೀ DIs ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಏನ್ ನಡವಳಿಕೆ ಇರ್ತೈತಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, DIs ಕುಸಿತದ ಸಮಯದಾಗ ಅವ್ರ ಯಾವಾಗನು ಬಾಯಿಂಗ್ ಅನ್ನ ಮಾಡ್ಕೊಂಬಂದಾರ. ಇದು ಒಂದು ಡೇಟಾ ಐತಿ. ಈ ಡೇಟಾ ಪ್ರಕಾರ ನಾವು ನೋಡ್ರ ಫಾಲಿಂಗ್ ಏನು ಮಾರ್ಕೆಟ್ ಇರ್ತೈತಿ, ಫಾಲಿಂಗ್ ಮಾರ್ಕೆಟ್ ಫೇಸ್ದಾಗ DIs 3,61,000 ಕೋಟಿ 3,61,00,000 ಕರೋಡ್ದ ಬಾಯಿಂಗ್ ಮಾಡ್ಯಾರಂತ್ರಿ. ಹಿಸ್ಟೋರಿಕಲ್ ನಾವೆಲ್ಲ ಇತಿಹಾಸದ ಡೇಟಾ ನೋಡ್ರ. ಈ ಒಂದು ಡೇಟಾಲೇನೋ ನಮಗೇನು ಗೊತ್ತಾಗ್ತೈತೆ ಅಂತಂದ್ರೆ ಮಾರುಕಟ್ಟೆ ಕ್ರ್ಯಾಶ್ ಆಗಾನ DIs ಮಾರಂಗಿಲ್ಲ, ಬಾಯಿಂಗ್ ಮಾಡ್ತಾರಂತ ನಮಗ ಗುರ್ತಾಗ್ತೈತಿ. ಅತ್ರಾಗನು ಮೇನ್ 2020 ಕೋವಿಡ್ ಕ್ರ್ಯಾಶ್ ಬಂದಿತ್ತ. ಅವಾಗೇನು FIs 62,000 ಕೋಟಿದಿಂದ 65,000 ಕೋಟಿ ತನಕ ಏನು ಸೆಲ್ಲಿಂಗ್ ಮಾಡಿರ. ಅವಾಗ DIs 55,000 ಕೋಟಿ ಬಾಯಿಂಗ್ ಮಾಡಿರ. ಮತ್ತೆ 2025 ಏನು DIs 1 ಲಕ್ಷ ಕೋಟಿಗಿಂತನೂ ಹೆಚ್ಚು ಸೆಲ್ಲಿಂಗ್ ಮಾಡಿರ. 1,16,000 ಕೋಟಿ ಏನು ಸೆಲ್ಲಿಂಗ್ ಮಾಡಿರ. ಅವಾಗನು DIs 1
1,89,00,000 1,89 crore ಬಾಯಿಂಗ್ ಮಾಡ್ಯಾರ ಅಂತಂದ್ರೆ DIs ನೋಡ್ಬೋದು ಕುಸಿತದ ಸಮಯದಾಗ ಕ್ರ್ಯಾಶ್ ಸಮಯದಾಗ ಒಂದ ಒಳ್ಳೆ ಅಪರ್ಚುನಿಟಿ ಅಂತ ಸ್ಟಾಕ್ಗಳನ್ಯಾಗ ಹೂಡಿಕೆ ಮಾಡ್ತಾರ. ಅದ ಕಾರಣ ಇದೆಲ್ಲಾ ಡೇಟಾನ ನೋಡ್ರೆ ನಮಗೇನ್ ಗೊತ್ತಾಗ್ತೈತೆ ಅಂತಂದ್ರೆ DIs ಕುಸಿತದ ಸಮಯದಾಗ ಶಾಕ್ ಅಬ್ಸರ್ವರ್ ಆಗಿ ಕೆಲಸ ಮಾಡ್ತಾರಂತ ನಮಗ ಈ ಒಂದ್ ಡೇಟಾಲೇನು ನಮಗ ಗೊತ್ತಾಗ್ತೈತಿ. DIs ಯೂಸ್ಡ್ ದ ಕ್ರ್ಯಾಶ್ ಆಸ್ ಅ ಡಿಸ್ಕೌಂಟ್ ಸೇಲ್ ಅಂತಾನು ನಮಗ ಗೊತ್ತಾಗ್ತೈತಿ. ಅಂತಂದ್ರ ಕುಸಿತವನ್ನ ಡಿಸ್ಕೌಂಟ್ ಸೇಲ್ ಆಗಿ ಉಪಯೋಗಿಸಿ ಒಳ್ಳೆ ಕಂಪ್ನಿಗಳನ್ಯಾಗ ಹೂಡಿಕೆ ಮಾಡ್ತಾರಂತ ನಮ್ಗ ಈ ಡೇಟಾಲೇನು ಗೊತ್ತಾಗ್ತೈತಿ. ಅತ್ರಾಗನು ಮೇನ್ ಕುಸಿತದ ಸಮಯನಾಗ DIs ಹೂಡಿಕೆ ಮಾಡ್ತಾರಂತ ಸಿಕ್ಕಿ ಸ್ಟಾಕ್ನಾಗ ಸಿಕ್ಕಿದ ಸೆಕ್ಟರ್ನಾಗ ಹೂಡಿಕೆ ಮಾಡಂಗಿಲ್ಲ. ಅವರು ಪ್ರಮುಖವಾಗಿ ಎಂತ ಕಂಪ್ನಿಗಳನ್ನ ಹೂಡಿಕೆ ಮಾಡ್ತಾರಂತಂದ್ರ ನಂಬರ್ 1 ಲಾರ್ಜ್ ಕ್ಯಾಪ್ ಕಂಪ್ನಿಗಳನ್ಯಾಗ DIs ಹೂಡಿಕೆ ಮಾಡ್ತಾರ. ಹಿಸ್ಟೋರಿಕಲ್ ಡೇಟಾನ ನಾವು ತೆಗೆದು ನೋಡ್ರ ಕುಸಿತದ ಸಮಯದಾಗ DIs ಲಾರ್ಜ್ ಕ್ಯಾಪ್ ಕಂಪ್ನಿಗಳನ್ಯಾಗ ಹೂಡಿಕೆ ಮಾಡಕ್ ಪ್ರಿಫರ್ ಪಡ್ತಾರ. ಯಾಕಂತಂದ್ರ ಲಾರ್ಜ್ ಕ್ಯಾಪ್ ಕಂಪ್ನಿಗಳ ಯಾವಾಗೂ ನಮಗ ಡಿಸ್ಕೌಂಟೆಡ್ ಪ್ರೈಸ್ನಾಗ ಸಿಗಂಗಿಲ್ಲ. ಒಳ್ಳೆ ಕಂಪ್ನಿಗಳ ಯಾವಾಗೂ ನಾವು ತಗೋಬೇಕಂತಂದ್ರ ಅವ ತುಟ್ಟಿಲೇನ ಸಿಗ್ತಾವ. ಬಟ್ ಡ್ಯೂರಿಂಗ್ ಕ್ರ್ಯಾಶ್ದೇನು ಸಮಯ ಇರ್ತೈತಿ, ಆ ಸಮಯದಾಗ ಎಂಥ ಒಳ್ಳೆ ಸ್ಟಾಕನ್ನು ಎಂಥ ಒಳ್ಳೆ ಫಂಡಮೆಂಟಲ್ ಇರೋ ಕಂಪ್ನಿನೂ ನಮಗೆ ಡಿಸ್ಕೌಂಟ್ನಾಗ ಸಿಗ್ತೈತಿ. ಅದ ಕಾರಣ ಕ್ರ್ಯಾಶ್ ಸಮಯದಾಗ ಅವರ ಚಿಲ್ಲರ್ ಪಿಲ್ಲರ್ ಸ್ಟಾಕ್ಗಳನ್ನು ಬಾಯ್ ಮಾಡಂಗಿಲ್ಲ, ಅವರ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳನ್ನು ಬಾಯ್ ಮಾಡ್ತಾರಂತ ನಮಗೆ ಡೇಟಾ ಗೊತ್ತಾಗ್ತೈತಿ. ಮತ್ತು ಎರಡನೇದ ಕ್ವಾಲಿಟಿ ಕಂಪ್ನಿಗಳನ್ನ ಹೂಡಿಕೆ ಮಾಡ್ತಾರ ಮತ್ತು ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ಗಳ್ನಾಗನು ಹೂಡಿಕೆ ಮಾಡ್ತಾರಂತ ನಮಗೆ ಗೊತ್ತಾಗ್ತೈತಿ. ಅದ ಕಾರಣ ಕುಸಿತದ ಸಮಯದಾಗ DIs ಇಂಥ ಸ್ಟಾಕ್ಗಳ ಮ್ಯಾಗ ಇಂಥ ಕಂಪ್ನಿಗಳ ಮ್ಯಾಗ ಹೆಚ್ಚು ಫೋಕಸ್ ಮಾಡ್ತಾರಂತ ನಮಗೆ ಈ ಡೇಟಾಲೆ ಗೊತ್ತಾಗ್ತೈತಿ. ನೋಡ್ರಿ, ಇದ ಮತ್ತೊಂದು ಡೇಟಾ ಐತಿ. ಅದೇನಂತಂದ್ರ ಏನ್ ಕೋವಿಡ್ ಕ್ರಾಶ್ ನ ಮಾರ್ಕೆಟ್ 40% 38ರಿಂದ 40% ಏನ್ ಕುಸದಿತ್ತ, ಏನ್ 12,000 ನಿಫ್ಟಿ 7,500 ಬಂದಿತ್ತ, ಅವಾಗ FIs ಭಾಳ ಸೆಲ್ಲಿಂಗ್ ಮಾಡಿರ. ಬಟ್ DIs ಬಾಯಿಂಗ್ ಮಾಡಿರ 55,000 ಕೋಟಿದ. ಅದ ಕಾರಣ ಬಾಯಿಂಗ್ ಮಾಡಿದ್ರಿಂದ ಕ್ರ್ಯಾಶ್ನ ಬಾಯಿಂಗ್ ಮಾಡಿದ್ರಿಂದ DIsಗೆ ಯಾವ ತರ ಲಾಭ ಆಗೈತೆ ಅಂತ ಇದು ಒಂದು ಡೇಟಾಲೆ ನಮಗೆ ಗೊತ್ತಾಗ್ತೈತಿ. ಕೋವಿಡ್ ಕ್ರ್ಯಾಶ್ನಾಗ ನಿಫ್ಟಿ ಏನ್ ಬಿದ್ದಿತ್ತ ಅದ ರಿಕವರಿ ನೋಡ್ಬೋದು ನೀವು. ರಿಕವರಿ 7,500 ಏನ್ ತಲುಪಿತ್ತ, 7,500ದಿಂದ 1.5 ವರ್ಷನಾಗನ ನಿಫ್ಟಿ 18,000 ಟಚ್ ಆತ್ರಿ. ಆ ತರ 1.5 ವರ್ಷನಾಗನ ರ್ಯಾಲಿ ತೋರ್ಸಿತ್ ಮಾರ್ಕೆಟ್. ಅದ ಕಾರಣ ಇದ್ರಲ್ಲೇನ ನಮಗೆ ಗೊತ್ತಾಗ್ತೈತಿ DIs ಏನ್ ಕೆಳಗ್ ಬಾಯಿಂಗ್ ಮಾಡ್ತಾರೆ ಬೆಳನ್ನ ಅವ್ರಿಗೆ ಎಷ್ಟು ಲಾಭ ಆಗ್ತೈತಂತ. ಅದ ಕಾರಣ ಇದು ನಿಮ್ಗೆ ಗೊತ್ತಿರ್ಬೇಕ, ಕುಸಿತದ ಸಮಯದಾಗ ಅನ್ಸ್ಬಾರ್ದಂತ ನಮಗೆ ಈ ಒಂದು ಡೇಟಾಲೇನು ಗೊತ್ತಾಗ್ತೈತಿ. ಈಗ ಬರೀ DIs FIs ಈಗ ಮೇನ್ ಇಂಪಾರ್ಟೆಂಟ್ ರಿಟೇಲ್ ಇನ್ವೆಸ್ಟರ್ದ ಯಾವ ತರ ಕುಸಿತದ ಸಮಯದಾಗ ಬಿಹೇವಿಯರ್ ಇರ್ತೈತಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ರಿಟೇಲ್ ಇನ್ವೆಸ್ಟರ್ ಕುಸಿತದ ಸಮಯದಾಗ ಹಲವಾರು ಮಿಸ್ಟೇಕ್ಗಳು ಮಾಡ್ತಾನ. ಅತ್ರಾಗನ್ನು ಡ್ಯೂರಿಂಗ್ ಕ್ರ್ಯಾಶ್ ನಾವು ನೋಡ್ರ ರಿಟೇಲ್ ಇನ್ವೆಸ್ಟರ್ ಹೆಚ್ಚು ಪ್ಯಾನಿಕ್ ಸೆಲ್ಲಿಂಗ್ ಅನ್ನ ಮಾಡ್ತಾನ. ಒಳ್ಳೆ ಕಂಪ್ನಿ ಇರಲಿ ಕೆಟ್ಟ ಕಂಪ್ನಿ ಇರಲಿ ಏನೂ ಇರಲಿ ಪ್ಯಾನಿಕ್ದಾಗ ಸೆಲ್ ಮಾಡಿ ಮಾರ್ಕೆಟನ್ನು ಬಿಟ್ಟು ಹೋಗ್ಬಿಡ್ತಾನ. ಬಟ್ ಸ್ಮಾರ್ಟ್ ಇನ್ವೆಸ್ಟರ್ ಈ ಥರ ಮಾಡಂಗಿಲ್ಲ. ಸ್ಮಾರ್ಟ್ ಇನ್ವೆಸ್ಟರ್ ಅಥವಾ ಸ್ಮಾರ್ಟ್ ಮನಿ ಡ್ಯೂರಿಂಗ್ ದ ಕ್ರ್ಯಾಶ್ ಹೂಡಿಕೆ ಮಾಡೋದ್ರ ಬಗ್ಗೆ ಅಥವಾ ಒಳ್ಳೆ ಕಂಪ್ನಿದು ಸ್ಟಾಕ್ಗಳನ್ನು ಬಾಟ್ ಮಾಡೋದ್ರ ಬಗ್ಗೆನ ಯೋಚನೆ ಮಾಡ್ತಾರ. ಅತ್ರಾಗ ನಮಗೆ ಮತ್ತೊಂದು ರಿಟೇಲ್ ಇನ್ವೆಸ್ಟರ್ದ ಮತ್ತೊಂದು ಇದು ಒಂದು ಉದಾಹರಣೆ ಐತಿ ಅಥವಾ ಡೇಟಾ ಐತಿ. ಇದ್ರ ಮುಖಾಂತರ ನಮಗೆ ಗುರ್ತಾಗ್ತೈತಿ ಯಾವುದೋ ಒಂದು ಕಂಪ್ನಿದಾಗ ಯಾವುದೋ ಒಂದು ಸ್ಟಾಕ್ನಾಗ ರಿಟೇಲ್ ಇನ್ವೆಸ್ಟರ್ದ ಹೋಲ್ಡಿಂಗ್ ಹೆಚ್ಚೈತಂತಂದ್ರ ಆ ಸ್ಟಾಕ್ ಕ್ರ್ಯಾಶ್ ಸಮಯದಾಗ ಅಥವಾ ಬಿತ್ತಂತಂದ್ರೆ 45% ಸುಮಾರು ಎವರೇಜ್ ಬೀಳ್ತೈತಂತ ನಮಗೆ ಈ ಡೇಟಾ ಹೇಳ್ತೈತಿ. ಬಟ್ ಅದ ಯಾವುದು ಕಂಪ್ನಿದಾಗ ಯಾವುದು ಸ್ಟಾಕ್ನಾಗ DIs ಹೋಲ್ಡಿಂಗ್ ಹೆಚ್ಚಿತ್ತಂತಂದ್ರೆ ಅದು ಬೀಳ್ತೈತಿ ಕ್ರ್ಯಾಶ್ ಸಮಯದಾಗ. ಬಟ್ ಅದು ಬರೀ 34% ಎವರೇಜ್ ಬೀಳ್ತೈತಂತ ನಮ್ಗೆ ಗೊತ್ತಾಗ್ತೈತಿ. ಅಂದ್ರೆ ಇದ್ರಲ್ಲೇನೋ ನೀವು ತಿಳ್ಕೊಬೋದ ಯಾವ ಥರ DIs ಒಳ್ಳೆ ಕಂಪ್ನಿಗಳನ್ನು ತಗೋತಾರ, ಯಾವ ಥರ ರಿಟೇಲ್ ಇನ್ವೆಸ್ಟರ್ ಸಾದಾ ಕಂಪ್ನಿಗಳದಾಗ ಹೂಡಿಕೆ ಮಾಡಿರ್ತಾರ, ಮತ್ತು ಈ ಥರ ಏನ್ರಿ ಕರೆಕ್ಷನ್ ಬಂತಂದ್ರೆ ಯಾವ ಥರ ಪ್ಯಾನಿಕ್ ಸೆಲ್ಲಿಂಗ್ ಮಾಡ್ತಾರಂತ ನಮಗೆ ಈ ಡೇಟಾಲೇನೋ ಗೊತ್ತಾಗ್ತೈತಿ. ಅದ ಕಾರಣ ರಿಟೇಲ್ ಇನ್ವೆಸ್ಟರ್ ಮಾರ್ಕೆಟ್ದಾಗ ಹಣ ಮಾಡಂಗಿಲ್ಲ ಅಂತನೂ ನಮಗೆ ಇವೆಲ್ಲ ಡೇಟಾಲೇ ಗೊತ್ತಾಗ್ತೈತಿ. ನಾವೊಬ್ರು ರಿಟೇಲ್ ಇನ್ವೆಸ್ಟರ್ ಆಗಿ DIs ಕಲಿಬೇಕ್ರಿ, DIs ಅನ್ನ ಫಾಲೋ ಮಾಡ್ಬೇಕಾ. ಅವ್ರಿಗೆ ಏನ್ರಿ ಫಾಲೋ ಮಾಡಿದ್ದು ಅಂತಂದ್ರೆ ಖಂಡಿತವಾಗಿ ನಾವು DIs ತರಾನ ಹಣವನ್ನ ಮಾಡ್ಬೋದು. ಅದ ಕಾರಣ ನಾವು DIs ಅನ್ನ ಫಾಲೋ ಮಾಡ್ಬೇಕಂತ ನಮಗ ಈ ಡೇಟಾಲೇನು ಗೊತ್ತಾಗ್ತೈತಿ. ನೋಡ್ರಿ, ಓವರ್ ಆಲ್ ಇವೆಲ್ಲ ಡೇಟಾ ಅಥವಾ ಇದೆಲ್ಲ ನಾವು ತಿಳ್ಕೊಂಡ್ರೆ ನಮಗೇನು ಗೊತ್ತಾಗ್ತೈತೆ ಅಂತಂದ್ರ FIs ಮಾರ್ಕೆಟ್ ಅನ್ನ ಮೂವ್ ಮಾಡ್ತಾರ, DIs ಮಾರ್ಕೆಟ್ ಅನ್ನ ಬಿಲ್ಡ್ ಮಾಡ್ತಾರ. FIs ಮೂವ್ ಮಾರ್ಕೆಟ್ ಬಟ್ DIs ಬಿಲ್ಡ್ ದ ಮಾರ್ಕೆಟ್ ಅಂತನೂ ನಮಗ ಗೊತ್ತಾಗ್ತೈತಿ. ಅದ ಕಾರಣ ನಾವು FIs ಅನ್ನ ಡ್ಯೂರಿಂಗ್ ದ ಕ್ರ್ಯಾಶ್ ಮಾರ್ಕೆಟ್ ಕುಸಿತದ ಸಮಯದಾಗ FIs ಅನ್ನ ಫಾಲೋ ಮಾಡಬಾರ್ದ, DIs ಅನ್ನ ಫಾಲೋ ಮಾಡ್ಬೇಕಂತ ನಮ್ಗೆ ಹಿಸ್ಟೋರಿಕಲ್ ಡೇಟಾ ಮುಖಾಂತರ ಗೊತ್ತಾಗ್ತೈತಿ. ಓವರ್ ಆಲ್ ಇದೈತ ಈ ವಿಡಿಯೋನಾಗ ಎಲ್ಲ ನಿಮಗೆ ಡೀಟೇಲ್ದಾಗ ಗೊತ್ತಾ ಇರ್ಬೋದ. ಕುಸಿತದ ಸಮಯದಾಗ ಏನೇನಾಗಿತ್ತು ಮೊದಲ, ಈಗ ನಾವೇನು ಮಾಡ್ಬೋದು ಅಂತನೂ ನಿಮಗೆ ಐಡಿಯಾ ಸಿಕ್ಕಿರ್ಬೋದ.
ಮೇನ್ ಏನಂತಂದ್ರೆ ಮತ್ತೊಂದ್ಸಲ ಡಿಸ್ಕ್ಲೇಮರ್ ಕೊಡ್ತೇನೆ, ಇದು ಬರೀ ಎಜುಕೇಶನ್ ಪರ್ಪಸ್ ಸಂಬಂಧಿತ. ನಾ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸ್ ಇಲ್ಲ. ನಿಮ್ಮ ಸ್ವಂತ ರಿಸರ್ಚ್ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ದ ಅಡ್ವೈಸ್ ತೊಗೊಂಡನ ಇಂಥ ಕುಸಿತದ ಸಮಯದಾಗ ಹೂಡಿಕೆ ಮಾಡ್ಬೇಕು. ಓವರ್ ಆಲ್ ವಿಡಿಯೋ ಇದೇ ಇತ್ತು. ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಕಮೆಂಟ್ದಾಗ ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಮಾಡ್ರಿ. ಇಲ್ಲಿಕ ಲಾಸ್ಟಿಗೆ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡ್ರಿ. ಇದೇ ಇತ್ತು ಇವತ್ತಿನ ಈ ವಿಡಿಯೋ. ಧನ್ಯವಾದಗಳು.